ನಂದು ಲೈಫಲ್ಲಿ ಟಿಲ್ ನಾವು ಒಂದು ರೆಕಾರ್ಡ್ ಇದೆ. ನಾನೇ ಪ್ರಪೋಸ್ ಮಾಡಿರೋರು ಒಬ್ರು ಕಾಲೇಜಿಂದ ನೋಡಿದೆ ಯಾಕೆ ಈ ಪ್ಯಾಟ್ರನ್ ನನಗೆ ಕಾಲೇಜಿಂದ ಹಿಂಗೆ ಆಗ್ತಾ ಇದೆಯಲ್ಲ ಅಂದಾಗ ಅರ್ಥ ಆಯ್ತು. ನಾನು ಕಂಪ್ಲೀಟ್ ಆಪೋಸಿಟ್. ಬಟ್ ಅವರು ಏನೇನು ಇರಬಾರ್ದು ಅನ್ಕೊಂಡಿದ್ರು ಅದೆಲ್ಲ ನಾನಿದ್ದೆ, ಅದಕ್ಕೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ನಾನು ಒಬ್ಬರನ್ನು ಬೀಳಿಸ್ಕೊಳಕ ಬಿಗ್ ಬಾಸ್ ಆದ್ಮೇಲೆ ಬೇರೆ ಪ್ಯಾಟರ್ನ್ ಅದು ಇವಾಗ ಹೇಳಕ್ಕಾಗಲ್ಲ. ಮದರ್ ನೇಚರ್ ಚೆನ್ನಾಗಿ ಸೈನ್ ಕೊಡ್ತಾ ಇದ್ದಾರೆ, ಹಿಂಗೆ ಬದುಕಬೇಕು. ಅದೇ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಲೈಕ್ ನಿಮ್ಗೆ ಯಾರು ಲೈಕ್ ನಿಮ್ ಲೈಫ್ ಪಾರ್ಟ್ನರ್ ಬೇಕು, ಹೆಂಡತಿ ಆಗ್ಬೇಕು ಅನ್ನೋ ಒಂದು ಪ್ರೀತಿ ಹುಟ್ಟಲ್ಲ, ಅಥವಾ ನಿಮ್ಗೆ ಯಾರಾದ್ರೂ ಸೊ ಇಷ್ಟೆಲ್ಲ ಇನ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲಿ ಆದ್ಮೇಲೆ ಲೈಕ್ ಬಿಫೋರ್ ಯುವರ್ ಎಮೋಷನಲಿ ಅಟ್ಯಾಚ್ ಪರ್ಸನ್ ಆ ಥರ ಇದ್ರೆ ಸರ್, ಐ ವಾಂಟ್ ಟು ಆಸ್ಕ್ ಪರ್ಸ್ನಲಿ, ಅಂದ್ರೆ ಇವಾಗ ನೋಡಿದಾಗ ಯು ಆರ್ ವೆರಿ ಪ್ರಾಕ್ಟಿಕಲ್, ಇದೇ ಜೀವನ ಹಿಂಗೆ ಇರಬೇಕು ಅಂತ ಇದ್ದೀರಾ. ಮೈ ಕ್ವೆಶನ್ ಇಸ್, ಅಂದ್ರೆ ಬಿಫೋರ್ ರಾಕೇಶ್ ಅವ್ರು ಲೈಕ್ ಹಿ ವಾಸ್ ಎಮೋಷನಲಿ ಅಟ್ಯಾಚ್ ಪರ್ಸನ್, ಪ್ರೀತಿ ಅಂದ್ರೆ ಎಲ್ಲರಿಗೂ ಲೈಕ್ ಇಟ್ಸ್ ಲೈಕ್ ಬಟರ್ಫ್ಲೈಸ್ ಆಲ್ ದೋಸ್ ಎಲ್ಲ ಅವೆಲ್ಲ ಆಯ್ತು. ಪಾಗಲ್ ಪ್ರೇಮಿ ಹಿಂದೆ ಬೀಳೋದು, ಆ ಪಾಗಲ್ ಪ್ರೇಮಿ ಕತೆ ಬೇಕು ಸರ್. ನಂದು ಲೈಫಲ್ಲಿ ಟಿಲ್ ನಾವು ಒಂದು ರೆಕಾರ್ಡ್ ಇದೆ. ಟಿಲ್ ಡೇಟ್ ನಾನೇ ಪ್ರಪೋಸ್ ಮಾಡಿರೋರು ಒಬ್ರು ಹೆಸರಿಲ್ಲ. ನಿಜ, ಹೋಗಿ ಅಂತವ್ರಿಂದಾನೇ ಬೀಳ್ತೀನೋ. ಒಬ್ರು ಒಂದಿಲ್ವಾ ಸರ್? ಒಬ್ರು ಒಂದಿಲ್ಲ. ಆಫ್ಟರ್ ಯುವರ್ ಮೂವೀಸ್ ಹೀರೋ ಅದಾದ್ಮೇಲೆ ಅಷ್ಟೇ ನಾನೇ ಇಷ್ಟಪಟ್ಟು ಒಬ್ರು ಒಂದಿಲ್ಲ. ಅಂದ್ರೆ ನೀವು ಇಷ್ಟಪಟ್ಟಿರೋದು ಸಮಸ್ಯೆ. ಸೊ ಆಮೇಲೆ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಹೋದೆ. ಐ ರಿಯಲೈಸ್ಡ್ ನಾನ್ ಏನಲ್ವೋ ಅದನ್ನ ಹುಡುಕ್ತೀನಿ. ಕಾಲೇಜಿಂದ ನೋಡಿದೆ ಯಾಕೆ ಈ ಪ್ಯಾಟ್ರನ್ ನನಗೆ ಕಾಲೇಜಿಂದ ಹಿಂಗೆ ಆಗ್ತಾ ಇದೆಯಲ್ಲ ಅಂದಾಗ ಅರ್ಥ ಆಯ್ತು. ನಾನು ಬಿದ್ದಿರೋದೆಲ್ಲ ವೆರಿ ಸ್ಟೂಡಿಯಸ್, ನರ್ಡಿ ಟೈಪ್ಸ್, ಸಫಿಸ್ಟಿಕೇಟೆಡ್, ಮನೆ ಆಯ್ತು, ಓದಾಯ್ತು, ಆ ತರ ಹುಡುಗಿರಿಂದನೇ ಬಿದ್ದಿರೋದು. ನಾನು ಕಂಪ್ಲೀಟ್ ಆಪೋಸಿಟ್. ಬಟ್ ನನ್ಗೆ ಆ ತರ ಬೇಕು ಅಂತ. ಸೊ ನಾನು ಏನೇನಲ್ವೋ ದಟ್ ಈಸ್ ಆಲ್ ದೆಮ್ ಅನ್ನೋದು ವಿಚ್ ಮೇಡ್ ಮಿ ಅಟ್ರಾಕ್ಟ್. ಐ ವಾಸ್ ನೆವರ್, ಒಂದೇನಂದ್ರೆ ಸ್ಕೂಲ್ ಡೇಸ್ ಇಂದನೂ ನಾನು ಅಂತ ಮೋಸ್ಟ್ ಗುಡ್ ಲುಕಿಂಗ್ ಗರ್ಲ್, ಮೋಸ್ಟ್ ಹಾಟ್ ಲುಕಿಂಗ್ ಗರ್ಲ್ ಇಂದೆ ಆ ತರದ್ದು ಅಟ್ರಾಕ್ಷನ್ ಆಗಿಲ್ಲ ನನಗೆ. ಬೈ ಡಿಫಾಲ್ಟ್ ಅದೇನೋ ಗೊತ್ತಿಲ್ಲ, ಇದೇ ತರಾನೇ ಅಟ್ರಾಕ್ಷನ್ ಆಗಿರೋದು. ಬಟ್ ಏನಾಯ್ತು, ನಾನು ಏನೇನಲ್ವೋ ಅದೆಲ್ಲ ಅವ್ರಿದ್ರು, ಅದಕ್ಕೆ ನನಗೆ ಲವ್ ಆಗ್ತಿತ್ತು. ಬಟ್ ಅವರು ಏನೇನು ಇರಬಾರ್ದು ಅನ್ಕೊಂಡಿದ್ರು ಅದೆಲ್ಲ ನಾನಿದ್ದೆ, ಅದಕ್ಕೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಎಲ್ಲರೂ ರಿಜೆಕ್ಟ್ ಮಾಡಿದಾರೆ ಸರ್. ಅಟ್ ಲೀಸ್ಟ್ ಹಾಫ್ ಅಂಡ್ ಹಾಫ್, 50-50 ಯಾವ್ದು ಇಲ್ಲ ಸರ್. 100 ಮಾರ್ಕ್ಸ್. ಓಕೆ, ಲೈಕ್ ಅಂದ್ರೆ ಬಿಟ್ಟು ಇನ್ನೆಲ್ಲ ಟೂ ವೇ ಅಂದ್ರೆ ಅವರೇ ಫಸ್ಟ್ ಇಂಟ್ರೆಸ್ಟ್ ತೋರಿಸಿ ಅವ್ರಿಗೂ ಇಷ್ಟ ಇದೆ ಅಂದಾಗ ಅವ್ರು ನನ್ನನ್ನು ಬೀಳಿಸ್ಕೊಂಡಿರೋದು. ನಾನು ಒಬ್ರನ್ನು ಬೀಳಿಸ್ಕೊಳಕ ಈಗ ನೆನ್ಸ್ಕೊಂಡ್ರೆ ಇಟ್ಸ್ ಸೋ ಫನಿ. ಆ ಏಜ್ ಅಂದ್ರೆ ಈಗ ಲೈಕ್ ನೌ ಯು ಹ್ಯಾವ್ ಚೇಂಜ್ ಅಲ್ವಾ ಸರ್? ನಾನು ಮಾಡಿರೋ ಮೂವೀಸ್ ಅಲ್ಲಿ ಅರೌಂಡ್ 16 to 17 ಮೂವೀಸ್ ಅಲ್ಲಿ ಒಂದ್ ಫಿಲಮ್ ಅಲ್ಲೂ ನಂಗೆ ಎಂಡಲ್ಲಿ ಹೀರೋಯಿನ್ ಸಿಕ್ಕಿಲ್ಲ. ಓಕೆ, ಹೌದು, ಇದ್ರಲ್ಲೂ ಸಿಕ್ಕಿಲ್ಲ. ಹ್ಯಾಪಿ ಎಂಡಿಂಗ್ ಅನ್ನೋದು ಇಲ್ವೇ ಇಲ್ಲ. ಈಗ ಬಿಗ್ ಬಾಸ್ ಆದ್ಮೇಲೆ ಬೇರೆ ಪ್ಯಾಟರ್ನ್ ಸ್ಟಾರ್ಟ್ ಆಗಿದೆ, ಅದು ಇವಾಗ ಹೇಳಕ್ಕಾಗಲ್ಲ. ಬಟ್ ಮದರ್ ನೇಚರ್ ಚೆನ್ನಾಗಿ ಸೈನ್ ಕೊಡ್ತಾ ಇದ್ದಾಳೆ, ಹಿಂಗೆ ಬದುಕಬೇಕು ಅಂತ. ಅಲ್ಲ, ಮೂವಿನ ನೀವು ಲೈಫ್ಗೂ ರಿಲೇಟ್ ಮಾಡ್ತಿದ್ದೀರಾ, ಈಗ ಅಲ್ಲೂ ಸಿಗ್ಲಿಲ್ಲ ನೋಡಿ. ಹಂಗೂ ಹೆಂಗೆ ಎಷ್ಟು ಚೆನ್ನಾಗಿ ರಿಲೇಟ್ ಮಾಡ್ಕೊಬಹುದು. ಎಲ್ಲರೂ ಫಸ್ಟ್ ಎಷ್ಟು ಥಿಂಕಿಂಗ್ ಮಾಡೋರು ಆಬ್ವಿಯಸ್ಲಿ ರಿಲೇಟ್ ಎಲ್ಲ ಸಕ್ಸಸ್ ಆದ್ರು. ನಾನು ಸೈಕಲ್ ತುಳ್ಕೊಂಡು ಹುಡುಗಿಯಿಂದ ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡೆ. ಹೌದು, ಏನೋ ಅಚೀವ್ ಮಾಡಿ ಸೈಕಲ್ ತುಳ್ಕೊಂಡು ಹೋದೆ, ಇವಾಗ ಸೈಕಲ್ ತಂದು ನಿಲ್ಸಿದೀನಿ. ಓಕೆ, ಐ ಫೌಂಡ್ ಮೈ ಸೆಲ್ಫ್ ಅಲ್ವಾ. ಐ ಕೆಪ್ಟ್ ಚೇಸಿಂಗ್ ಅದು ಇದು. ಯು ಸೆಡ್ ಇಷ್ಟು ದಿವಸ ನಾನು ಪ್ರಪೋಸ್ ಮಾಡೋರು ಯಾರು ಅವ್ರ ಹೆಸರುಗಳಾದ್ರೂ ನೆನಪಿದ್ಯಾ ಸರ್? ಹೆಸರೆಲ್ಲ ನೆನಪಿದೆ. ಐ ಸ್ಟಿಲ್ ವಿಶ್ ದೆಮ್. ನಿಮ್ ರಾಪ್ ಸಾಂಗ್ ಎಲ್ಲಾದ್ರೂ ಬರ್ತಾರ ಅವರು? ಹಂಗೆ ಯಾರು ಬರಲ್ಲ. ಐ ಸ್ಟಿಲ್ ವಿಶ್ ದೆಮ್ ಗುಡ್. ಆಮೇಲೆ ವಾಪಸ್ ಬಂದವರು ಇಲ್ವಾ ಸರ್? ಅಂದ್ರೆ ನೀವು ಲೈಕ್ ವೆನ್ ಯು ರೀಚ್ ದ ಫೇಸ್ ಸರ್. ಅಯ್ಯೋ ಸರ್, ಅಂದ್ರೆ ನನ್ ಕುತೂಹಲ, ಒಬ್ಬರಾದ್ರೂ ಓಕೆ
ಮೇ ಬಿ ನೀವು ಒಂದು 15-20 ಅನ್ಕೊಂತ ಇದೀರಾ ಅಕೌಂಟ್ ಗೊತ್ತಿಲ್ಲ. 4-5 ಸರ್ ಅಷ್ಟೇ. ನೀವು 4-5 ಮೆಂಬರ್ಸ್ ಆತರ ಹಿಂದೆ ಬಿದ್ದು ಸರ್. ನೀವ್ ಹೇಳಿದ್ ನೋಡಿದ್ರೆ ಲೈಕ್ ಐ ಜಸ್ಟ್ ಥಾಟ್ ಎಷ್ಟು 4-5 ಆಟನಾ ಮೇಡಮ್? 1 ವರ್ಷ 2 ವರ್ಷ ಬಿದ್ದಿದ್ದೀನಿ, ಎಫರ್ಟ್ ಹಾಕಿದ್ದೀನಿ. ಒಂದೊಂದ್ ವರ್ಷ ಎಲ್ಲೇನೆ ಹುಡುಗಿಯಿಂದ ಬಿದ್ರ ಸರ್? ಹಾ ಬಿದ್ದಿದ್ದೀನಿ, ಎಫರ್ಟ್ ಹಾಕಿದ್ದೀನಿ. ಹ್ಮ್ PU ಡೇಸ್ ಅಲ್ಲೆಲ್ಲ ಹತ್ತಿದ್ದೀನಿ. ಓಕೆ. ಹುಡುಗರೆಲ್ಲ ಅಳ್ತಾರಲ್ಲ ಹೊಸದಾಗಿ ಎಲ್ಲ ಕೆಲವು ಅಭ್ಯಾಸ ಸ್ಟಾರ್ಟ್ ಆದಾಗ. See the way you were looking at me, completely 360 turn ಇಲ್ಲ ಸರ್, ನೀವು ಹೇಳೋದು ಇವಾಗ ಪಾಪ. ಇಲ್ಲ ಸರ್, ನೀವು ಸ್ಟಾರ್ಟಿಂಗ್ ಮನ್ಗಲ್ಲಿ ನೀವು ಮಾತಾಡಿದಾಗ ಸರ್ ವೆರಿ ಸೀರಿಯಸ್ ಈ ಪರ್ಸನ್ ನಾನು ಇವತ್ತು ಐ ಕ್ಯಾನಾಟ್ ಡಿಗ್ ಎವ್ರಿಥಿಂಗ್ ಅಂತ ಅನ್ನಿಸ್ತಿತ್ತು. ವಿಚಾರಗಳನ್ನ ವೆನ್ ಯು ಕೇಮ್ ಆನ್ ಸ್ಯಾಟರ್ಡೇ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕೆ ಯಾರು ಜಡ್ಜ್ ಮಾಡಬಾರ್ದು ಅನ್ನೋದು ಐ ಲರ್ನ್ ಹಿಯರ್. ಹೌದು, ಆ ಫಿಲ್ಟರ್ ರಾಂಗ್ ಇರುತ್ತೆ. ನಿಮಗೆ ಯಾರು ಪ್ರಪೋಸ್ ಮಾಡಿಲ್ವಾ ಸರ್? ಹಾ ಮಾಡಿದ್ದಾರೆ. ನೀವು ಒಪ್ಕೊಂಡಿಲ್ಲ? ಅದೇ ಬಿದ್ದಿದ್ದೀನಿ 1-2 ಸಲ, ತುಂಬಾ ಒಪ್ಕೊಂಡಿಲ್ಲ. ಲೈಕ್ ಅಂದ್ರೆ ಅಕ್ಸೆಪ್ಟ್ ಮಾಡಿದ್ಮೇಲೆ ಲೈಕ್ ನಿಮ್ ಪ್ರಕಾರ ಅವರು ಇದ್ದಾಗಲೂ ಕಂಟಿನ್ಯೂ ವರ್ಕ್ಔಟ್ ಏನ್ ಕೇಳಕ್ ಟ್ರೈ ಮಾಡ್ತಾ ಇದೀರಾ ನೀವು? ಅದೇ ಸರ್, ಅವ್ರು ಬಂದು ಪ್ರಪೋಸ್ ಮಾಡಿದಾರೆ ಲೈಕ್ ವೆನ್ ಯು ಲವ್ ಕಮಿಟ್ಮೆಂಟ್ ಅಂತ ಆದ್ಮೇಲೂ ಅದ್ ಕಂಟಿನ್ಯೂ ಆಗ್ಲಿಲ್ವಾ ಅಂತ. ಅಲ್ಲೂ ಲೈಕ್ ನೀವೇನಾದ್ರು ನಿಮ್ದು ಹುಡ್ಕಕ್ ಶುರು ಮಾಡಿಲ್ಲ? ಇಲ್ಲ, ಅಲ್ಲಿ ಓಕೆ ಕಮಿಟ್ಮೆಂಟ್ 2-ವೇ ರಿಲೇಶನ್ಶಿಪ್ ಒಂದು 3-4 ಇದೆ. ಕಮಿಟೆಡ್ ರಿಲೇಶನ್ಶಿಪ್ ಫಸ್ಟ್ ಇಟ್ ವಾಸ್ ಐ ಗಾಟ್ ಬೋರ್ಡ್. ಐ ಆಮ್ ನಾಟ್ ಪ್ರೌಡ್ ಟು ಸೇ ಇಟ್. Okay. I was also a young degree and she was my first girlfriend. Okay. So ಆಮೇಲೆ ಮೇ ಬಿ ಐ ವಾಸ್ ನಾಟ್ ಅ ಬಾಯ್ ಫ್ರೆಂಡ್ ಮೆಟೀರಿಯಲ್ ಅನ್ಸುತ್ತೆ. ಯಾಕಂದ್ರೆ ಕರೆಕ್ಟ್ ಟೈಮ್ ಅಟೆನ್ಷನ್ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಫಸ್ಟು ತುಂಬ ಚೆನ್ನಾಗಿದ್ಬಿಡ್ತಿದ್ದೆ, ಆಮೇಲೆ ನಾನು ಅಷ್ಟೊಂದು ಎಫರ್ಟ್ ಅಟೆನ್ಷನ್ ಕೊಡ್ತಾ ಇರಲಿಲ್ಲ. ಅದು ಕ್ರ್ಯಾಂಕಿ ಟ್ರಿಗರ್ ಮಾಡಿಸೋದು ಮೇ ಬಿ ಅವ್ರಿಗೆ. ಆ್ಯಂಡ್ ಐ ವಾಸ್ ಬ್ಯುಸಿ ಮೇಕಿಂಗ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಇಂಡಸ್ಟ್ರಿಯಲ್ಲಿ ಅಥವಾ ಏನೋ ಇದು ಮಾಡೋಕ್ಕೆ. ಐ ವಾಸ್ ಬ್ಯುಸಿ ಆ ವಿಷಯದಲ್ಲಿ, ಆಸ್ಪೆಕ್ಟ್ಸ್ ಅಲ್ಲಿ, ಸರ್ವೈವಲ್ಗೆ ಐ ವಾಸ್ ಬ್ಯುಸಿ. ಸೊ ಆ ವಿಷಯಕ್ಕೂ ಐ ಕುಡಂಟ್ ಮ್ಯಾನೇಜ್. ಬಟ್ ಆ ಮೂಮೆಂಟಲ್ಲಿ ಅವ್ರದ್ದೇ ತಪ್ಪು ಅವ್ರದ್ದೇ ಅಂತ ಅನ್ನಿಸ್ತಿತ್ತು. ಆಮೇಲೆ ಸಮ್ವೇರ್ ಐ ಥಾಟ್ ಓಕೆ, ಇದು 4 ಆಗಿದೆ ಅಂದ್ರೆ ಇಲ್ಲೂ ಒಂದು ಪ್ಯಾಟರ್ನ್ ಇದೆ, ಇಲ್ಲೂ ಸಮ್ವೇರ್ ನಂದು ಮಿಸ್ಟೇಕ್ಸ್ ಇದೆ ಅಥವಾ ನಂದು ಏನೇನೋ ಫಾಲ್ಟ್ಗಳಿದೆ ಅಂತ ಆಮೇಲೆ ಅರ್ಥ ಆಯ್ತು. 4 ಡಮಾರ್ ಆದ್ಮೇಲೆ ಅರ್ಥ ಆಯ್ತು. ಓಕೆ, ನಂದು ಕೆಲವುದಿದೆ, ಬೇಡ ಮತ್ತೆ ಮಿಸ್ಟೇಕ್ ಮಾಡೋದು ಬೇಡ. ಐ ಮೀನ್ ಮತ್ತೆ ಲವ್ ಅವೆಲ್ಲ ಬೀಳೋದು ಬೇಡ. ಸೊ ರೈಟ್ ನಾವು ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗ್ಲಿ ಅಥವಾ ಯು ನೀಡ್ ಅ ಕಂಪ್ಯಾನಿಯನ್ ಇವಾಗ ಪ್ಯೂರ್ ಬ್ರಹ್ಮಚರ್ಯ ಕ್ಯಾಶುವಲ್ ಡೇಟ್ಗೂ ಹೋಗ್ತಾ ಇಲ್ಲ. ಟಿಂಡರ್ ಬಂಬಲ್ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟೇಕನ್ ಎ ಬ್ರೇಕ್ ಅಥವಾ ಏನೋ ಗೊತ್ತಿಲ್ಲ. ರೈಟ್ ನೌ ದಿಸ್ ಇಸ್ ಮೈ ಸ್ಟೇಟ್ ಆಫ್ ಮೈಂಡ್. ಸರ್, ಒಂದು ನಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗಿ ಅವ್ರು ಕಲಿಸಿರೋ ಪಾಠಗಳಿಂದ ವಿಲ್ ಜಸ್ಟ್ ಡಿಸೈಡ್ ನಮ್ಗೆ ಪ್ರೀತಿ ಆದ್ಮೇಲೆ ನಂಬಿಕೆ ಇರಲ್ಲ. ಎಷ್ಟೊಂದು ಜನ ಮದ್ವೆ ಆದ್ಮೇಲೆ ಡಿವೋರ್ಸ್ ತಗೋತಾರೆ. ಸೊ ಅವಾಗ ದೇ ವಿಲ್ ಜಸ್ಟ್ ಲೂಸ್ ಇಂಟ್ರೆಸ್ಟ್ ಆನ್ ಲವ್. ಸೊ ನಿಮಗೆ ಯಾಕೆ ಏನು ಬೇಡ ಬ್ರಹ್ಮಚಾರಿ ಆಗ್ಬಿಡೋಣ ಅಂತ ಅನಿಸ್ತು? ಒಂದು ನಿಮಗೆ ಎಲ್ಲ ಸಿಗತ್ತೆ ಅನ್ಸುತ್ತೆ ನನಗೆ ಬ್ರಹ್ಮಚಾರಿ. ಹಾ, ಅದ್ರಲ್ಲಿ ಎಲ್ಲ ಇದೆ. ಬೇಸಿಕ್ 1-2-3 ಬೇಸಿಕ್ ಅನಿಮಲಿಸ್ಟಿಕ್ ಟೆಂಡೆನ್ಸೀಸ್ ಮೇಲೆ ಬಿಟ್ಬಿಟ್ರೆ ನಾವು ತುಂಬಾ ಸಿಗತ್ತೆ ಅನ್ಸುತ್ತೆ. ತುಂಬಾ ಫ್ರೀಡಮ್ ಸಿಗುತ್ತೆ, ತುಂಬಾ ಕ್ಲಾರಿಟಿ ಸಿಗುತ್ತೆ, ತುಂಬಾ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಲಿಮಿಟೆಡ್ ಆಕ್ಚುಲಿ ಇವಾಗ ಲವ್ ಅಲ್ಲಿ ಇರೋ ರಿಲೇಶನ್ಶಿಪ್ ಅಲ್ಲಿ ಇರೋ ಲಿಮಿಟೆಡ್ ಆಗ್ಬಿಡ್ತಾರೆ ಅದೇ ವರ್ಲ್ಡ್ಗೆ, ಅದೇ ಇದಕ್ಕೆ. ನಮ್ಗೆ ಲಿಮಿಟ್ ಇಲ್ಲ. ಬಟ್ ಹಂಗನ್ಬಿಟ್ಟು ಓಕೆ ಫುಲ್ ಪ್ಲೇ ಬಾಯ್ಹುಡ್ ಎಕ್ಸ್ಪೀರಿಯನ್ಸ್ ಮಾಡಿದೆ, ಡೇಟಿಂಗ್ ಅದರ್ ವುಮನ್, ಗೋಯಿಂಗ್ ಆನ್ ಡೇಟ್. ಅವಾಗ ನಿಮ್ಮ ಮೇಲೆ ನಿಮಗೆ ಬೇಜಾರಾಯ್ತು ಸರ್, ವೈ ಐ ಆಮ್ ಡೂಯಿಂಗ್ ದಿಸ್ ಅಂತ? ಬೇಜಾರಿಲ್ಲ, ಬೇಜಾರಾಗ ಏನಾಗ್ಲಿಲ್ಲ. ಬಟ್ ಐ ಫೆಲ್ಟ್ ಓಕೆ ದಿಸ್ ಇಸ್ ನಾಟ್ ಮೀ ಅಥವಾ ದಿಸ್ ಇಸ್ ನಾಟ್, ಅಂದ್ರೆ ದಟ್ ಈಸ್ ನೆವರ್ ಎಂಡಿಂಗ್ ಲೂಪ್ ಅದು ಅನ್ನಿಸ್ತು ನಮ್ಗೆ. ಇಷ್ಟೇನ ಅನ್ನಿಸ್ಬಿಡ್ತು ಆಕ್ಚುಲಿ. ಲೈಕ್ ಒನ್ಸ್ ಟೀನೇಜ್ ಶುರು ಆದಾಗ ವಿಲ್ ಜಸ್ಟ್ ಥಿಂಕ್ ಯಾವ್ದಾದ್ರು ಹುಡುಗಿ ಸಿಗ್ಬೇಕು, ಒಂದಷ್ಟು ವರ್ಷ ಲವ್ ಮಾಡ್ಬೇಕು, ಲವ್ ಮಾಡಿದ ಹುಡುಗಿನ ಮದುವೆ ಆಗ್ಬೇಕು, ಈ ತರ ಇರುತ್ತೆ. ಲೈಕ್ ಹೋಗ್ತಾ ಹೋಗ್ತಾ ಲೈಫಲ್ಲಿ ಆಗುವಂತ ಕೆಲವೊಂದು ಇನ್ಸಿಡೆಂಟ್ಸ್ ಇಂದ ಹ್ಯಾಸ್ ಯು ಸೆಡ್ ವಿಲ್ ಜಸ್ಟ್ ಡಿಸೈಡ್ ಸ್ಟಾಪ್ ಮಾಡೋಣ ಅಂತ. ಲೈಕ್ ನಿಮಗೆ ಏನಕ್ಕೆ ಬೇಡ ಅಂತ ಅನ್ನಿಸ್ತು? ಹ್ಯಾಸ್ ಯು ಅದೇ ಎವಲ್ಯೂಷನ್ ನನಗೆ ಯಾವ್ದು ಇನ್ಸಿಡೆಂಟ್ ಅಥವಾ ಇದರಿಂದ ಆಗಿಲ್ಲ. ಅದಾದ್ರೆ ಟೆಂಪ್ರವರಿ ಆಗುತ್ತೆ. ಏನೋ ಹರ್ಟ್ ಆಗಿ ನಾನು ಡಿಸೈಡ್ ಮಾಡಿದ್ರೆ ಅದು ಹರ್ಟ್ ಕಮ್ಮಿ ಆಗೋವರೆಗೂ ಹಂಗಿರ್ತೀನಿ. ಆಮೇಲೆ ಮತ್ತೆ ವಾಪಸ್ ಅದೇ ಲೂಪೆ. ಇದು ನಿಜವಾಗ್ಲೂ ಇನ್ಸ್ಪೈರ್ ಆಗಿ, ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ, ಪ್ಯಾಷನೇಟ್ ಆಗಿ ಅನ್ನೋದಕ್ಕಿಂತ ನನ್ನಲ್ಲಿ ಆಗ್ತಾ ಇರೋದನ್ನ ನಾನು ಅಬ್ಸರ್ವ್ ಮಾಡಿ ಅನೌನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಟ್ರೆ ನಾನೇನೋ ಚೂಸ್ ಮಾಡಿ ಕಾನ್ಶಿಯಸ್ ಆಗಿ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಒಂದು ಗ್ರಾವಿಟಿ ನೀರದ್ಮೇಲೆ ಮೇಲ್ಗಡೆ ಇಟ್ ಈಸ್ ದ ಪುಲ್ ವಿಚ್ ಪುಲ್ಸ್ ಯು. ಅದು ಎಷ್ಟು ನಿಮ್ಗೆ ಮೋಟಿವೇಟ್ ಮಾಡ್ಸತ್ತೆ. ಸಡನ್ ಆಗಿ ನಿಮ್ ಕೆಲವು ವಿಷಯಗಳು ಇಂಟ್ರೆಸ್ಟ್ ಹೊಟ್ಟೋಗತ್ತೆ. ಸಡನ್ ಆಗಿ ನಿಮ್
ಕೆಲವು ಬೇಕು ಬೇಡಗಳು ಚೇಂಜ್ ಆಗುತ್ತೆ. ಇಟ್ ಇಸ್ ಅ ಪ್ರಾಸೆಸ್. ಸೊ ರೈಟ್ ನೌ ಯು ಡಿಸೈಡೆಡ್ ಬ್ರಹ್ಮಚಾರಿ ಆಗ್ಬೇಕು ಅಂತ. ಯಾ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಸ್ಟೇಟ್. ಇಟ್ ಈಸ್ ಬ್ಯೂಟಿಫುಲ್. ನೀವು ಯಾರನ್ನೂ ಆ ದೃಷ್ಟಿಲೇ ನೋಡಲ್ಲ ಅಂದಾಗ ಐ ಆಮ್ ಮೋರ್ ಕಂಫರ್ಟಬಲ್, ಐ ಆಮ್ ಮೋರ್ ಕಾನ್ಫಿಡೆಂಟ್, ಐ ಕ್ಯಾನ್ ಮೀಟ್ ಮೋರ್ ಪೀಪಲ್, ಮೋರ್ ಫ್ರೀ. ಸೊ ನಾವು ನಿಮ್ಗೆ ಯಾರ ಮೇಲೂ ಮತ್ತೆ ಪ್ರೀತಿ ಹುಟ್ಟೋದೇ ಸರ್? ಪ್ರೀತಿ ನಿಮ್ಮ ಮೇಲೂ ಪ್ರೀತಿ ಹುಟ್ಟತಾ ಇದೆ. ಸೊ ವಾಟ್ ಯು ಕ್ಯಾನ್ ಟೇಕ್ ಔಟ್ ಆಫ್ ಇಟ್? ಇಟ್ ಈಸ್ ನಾಟ್ ಸೆಕ್ಷುವಲ್, ಇಟ್ ಈಸ್ ನಾಟ್ ರೊಮ್ಯಾಂಟಿಕ್, ಇಟ್ಸ್ ಜಸ್ಟ್ ಇಟ್ ಈಸ್ ದಟ್ ಪ್ಯೂರ್ ಅಂತಾನೂ ಅಲ್ಲ, ಇಟ್ ಈಸ್ ನಾಟ್ ದಟ್ ಅಷ್ಟೇ. That is not impure, but it is not that. ಓಕೆ, As simple as it is. ಅದೇ ಸರ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಲೈಕ್ ನಿಮ್ಗೆ ಯಾರು ಲೈಕ್ ನಿಮ್ಗೆ ಲೈಫ್ ಪಾರ್ಟ್ನರ್ ಬೇಕು, ಹೆಂಡತಿ ಆಗ್ಬೇಕು ಅನ್ನೋ ಒಂದು ಪ್ರೀತಿ ಹುಟ್ಟಲ್ಲ, ಅಥವಾ ನಿಮ್ಗೆ ಯಾರಾದ್ರೂ Chemical reaction. ಇಟ್ಸ್ ಕೆಮಿಕಲ್ ರಿಯಾಕ್ಷನ್. ಓಕೆ, ಅಲ್ಲ ಹೇಳಿದ್ನಲ್ಲ, ನಿಮಗೆ when I ಇನ್ am ಫ್ಯೂಚರ್ ಯು content, ವಿಲ್ ನಾಟ್. ನಾನು ಕಂಟೆಂಟ್ ಆದಾಗ, ನನ್ನ ಪಾತ್ ಕ್ಲಾರಿಟಿ ಆದಾಗ, ಅದೇ ಥರದವರು ಎಫರ್ಟ್ಲೆಸ್ ಆಗಿ ಬಂದರೆ ಲೈಫಲ್ಲಿ ಆಟೋಮೆಟಿಕ್ ಆಗುತ್ತೆ. ಇಲ್ಲ ನನಗೆ ಮತ್ತೆ ಅರ್ಜಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ನಾನು ವೀಕ್ ಆಗ್ತಾ ಇದ್ದೀನಿ, ಐ ಆಮ್ ನಾಟ್ ಏಬಲ್ ಟು ಫೋಕಸ್ ಆನ್ ಬ್ರಹ್ಮಚರ್ಯ ಅಂದಾಗ ಮೇ ಬಿ ಐ ವಿಲ್ ಚೂಸ್ ಟು ಗೆಟ್ ಮ್ಯಾರಿಡ್, ಮೇ ಬಿ. ಸೊ ಆ ಭಯಕ್ಕಾರು ಐ ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ಬ್ರಹ್ಮಚರ್ಯ. ಅದು ಬೇಡ ಅಂತ. ಹಾ, ತುಂಬಾ ಕಷ್ಟ ಸರ್. ಹಿಂಗೆ ನೀವು ಪ್ರತಿಯೊಂದು ಹೇಳೋದನ್ನ ನಾನೇ ಇಮ್ಯಾಜಿನ್ ಮಾಡ್ಕೊತಿದ್ದೀನಲ್ಲ, ಇಟ್ಸ್ ಲೈಕ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಕಷ್ಟ, ಬಟ್ ಬಿಕಮ್ ಇಟ್ ಈಸ್ ಈಸಿ. ಇವಾಗ ನಿಮ್ಮ ಅಮ್ಮ ಮಾರ್ಕೆಟ್ಗೆ ಹೋಗು ಅಂತ ಹೇಳ್ತಾರೆ, ನೀವು ಇಡೀ ಪ್ರಾಸೆಸ್ ಇಮ್ಯಾಜಿನ್ ಮಾಡ್ಕೊಂತೀರ. ಓ ಈ ಬಿಸಿಲಿದೆ, ನಾನು ಗಾಡಿ ತೆಗಿಬೇಕು. ಆಲ್ ಯು ಹ್ಯಾವ್ ಟು ಡೂ ಇಸ್ ಗೋ ಅಂಡ್ ಲಿಫ್ಟ್ ದ ಕೀ. ಅಷ್ಟೇ ಆಕ್ಷನ್ ನೀವು ಮಾಡ್ಬೇಕಾಗಿರೋದು. ನೀವು ಮಿಕ್ಕಿದೆಲ್ಲ ಬ್ರೈನ್ ಮಾಡ್ಸತ್ತೆ. ಇವಾಗ ನೀವು ಸರಿಯಾಗಿ ಡ್ರೈವಿಂಗ್ ಬರಲ್ಲ, ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಕಾರು ಕತ್ಲು, ಮಳೆ ಬರ್ತಾ ಇದೆ, ಹೋಗಲ್ಲ, ಓಡಿಸ್ಬೇಕು, ನೀವು ಹೋಗಲ್ಲ, ಹೋಗ್ಲೇಬೇಕು ಸಿಚುವೇಶನ್. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ನನ್ಗೆ ಆಗಲ್ಲ ಅನ್ನೋದು ಇರ್ತೀರ. ಕೂಡಿಸ್ಬಿಟ್ಟು ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆಯೋ ಅಷ್ಟು ಮಾತ್ರ ಓಡಿಸು, ಅಷ್ಟೇ ಮಾಡ್ಬೇಕಾಗಿರೋದು. ಯು ವಿಲ್ ಗೋ ಟು ಮೈಸೂರು. ಗೆಟ್ ದ ಪಾಯಿಂಟ್. ಜಸ್ಟ್ ಬೈ ಬೀಯಿಂಗ್ ಇನ್ ದಿಸ್ ಮೂಮೆಂಟ್ ಏನ್ ಮಾಡಿದ್ರು, ಇಷ್ಟೇ ಮಾಡ್ಕೊಂಡು ಹೋದ್ರು, ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್ ಆಟೋಮೆಟಿಕ್ಲಿ. ಯು ಡೋಂಟ್ ಹ್ಯಾವ್ ಟು ಪ್ಲಾನ್, ಸ್ಕೆಚ್. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿಲ್ ರೀಚ್. ಏನಿಲ್ಲ, ಯು ಬಿಕಮ್ ಲೈಕ್ ದಿಸ್ ಆಟೋಮೆಟಿಕ್ಲಿ. ಯು ವಿಲ್ ರೀಚ್ ದೇರ್. ನೋಬಡಿ ಕ್ಯಾನ್ ಸ್ಟಾಪ್ ಯು. ಇನ್ಸ್ಟೆಡ್ ಆಫ್ ಪುಟಿಂಗ್ ಇಟ್ ಇನ್ ಮೈಂಡ್, ಯುವರ್ ಈಗೋ ಇಸ್ ಫೀಲಿಂಗ್ ಸ್ಪಿರಿಚುವಲ್ ಅಲ್ಲ. ಯು ಬಿಕಮ್. Understand, this is all ego, but I am the true witnesser. Yes, you have to practice. I am. ಅಷ್ಟೇ ಇರೋದು ಟ್ರೂತ್. ಆಮೇಲೆಲ್ಲ ಆ್ಯಡ್ ಆಗೋದು. ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಡ್, ಐ ಆಮ್ ಇನ್ ಲವ್, ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಫ್ರಸ್ಟ್ರೇಟೆಡ್ ಎಲ್ಲ. ಬಟ್ ಐ ಆಮ್. ಅದು ಯಾವಾಗಲೂ ಇರುತ್ತೆ. ಐ ಆಮ್. ಎಸ್. ಓಕೆ, ಐ ಹ್ಯಾವ್ ಟು ಪ್ರಾಕ್ಟಿಸ್ ಇಟ್. ಬಟ್ ನೋಡೋರ್ಗೂ ಅನ್ಸುತ್ತೆ ಈ ಥರದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ. ಮೈಟ್ ಬಿ ಅವ್ರಿಗೆ ಅಲ್ಲಿ ನೋಡಿರೋದಕ್ಕೆ ಅವ್ರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಿಲ್ಲ. ವೆನ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಹಿಯರ್, ಐ ಆಮ್ ಜಸ್ಟ್ ಥಿಂಕಿಂಗ್ ಆಗಬೇಕು, ಇದನ್ನ ಹ್ಯಾವ್ ಟು ಪ್ರಾಕ್ಟೀಸ್ ಅಂತ ಅನ್ನಿಸ್ತಿದೆ ಸರ್. ವಿಲ್ ಜಸ್ಟ್ ಡೂ ಇಟ್ ಇನ್ ಕಮಿಂಗ್ ಡೇಸ್. ಜಸ್ಟ್ ಬಿಕಮ್. ಎಸ್, ಜಸ್ಟ್ ಬಿಕಮ್. ರೈಟ್ ನೌ ಯು ಕ್ಯಾನ್ ಬಿಕಮ್. ನಿಮ್ಗೆ ಅರ್ಥ ಆಯ್ತಾ? ಯು ಬಿಕೇಮ್ ಅಷ್ಟೇ. ದಟ್ ಈಸ್ ದ ಪವರ್ ಆಫ್ ರಿಯಲೈಸ್ ನಾಲೆಡ್ಜ್. ಇವಾಗ ಸಿಗರೇಟ್ ಈಸ್ ಹಾರ್ಮ್ಫುಲ್ ಟು ಹೆಲ್ತ್ ಅಂತ ಮತ್ತೆ ಸೇರ್ತಾ ಇರ್ತೀವಿ. ದಟ್ ಈಸ್ ಅಕ್ಯುಮುಲೇಟೆಡ್ ನಾಲೆಡ್ಜ್. ಅದು ರಿಯಲೈಸ್ ಆಗಿಲ್ಲ. ನನಗೆ ರಿಯಲೈಸ್ ಆಗೋಯ್ತು. ಡಾಕ್ಟ್ರು ಹೇಳಿ ಇನ್ನೊಂದು ಸಿಗರೇಟ್ ಸೇದ್ರೆ ಸತ್ತೇ ಹೋಗ್ತೀಯಾ ಅಂತ ಸೀಲ್ ಹೊಡೆದು ಕೊಟ್ಟರು. ಐ ವಿಲ್ ನಾಟ್ ಟಚ್ ಇಟ್. ನಾವು ಇಫ್ ಕೊಟ್ರೆ ಡಾಕ್ಟರ್, ಬಿಕಾಸ್ ದಟ್ ಬಿಕಮ್ಸ್ ರಿಯಲೈಸ್ ನಾಲೆಡ್ಜ್. ಯು ಆರ್ ಶೋರ್ ದಟ್ ದಿಸ್ ಇಸ್ ದ ಟ್ರೂತ್. ಐ ವಿಲ್ ಡೈ ಇಫ್ ಐ ಸ್ಮೋಕ್ ಒನ್ ಮೋರ್ ಸಿಗರೇಟ್. ಇವಾಗ ಪ್ಯಾಕಲ್ಲಿದೆ, ಅದೆಲ್ಲ ಕ್ಯಾನ್ಸರ್ ಆಗೋ ಫೋಟೋಗಳಿದೆ ಅಂದ್ರೂ ಸೇರ್ತೀವಿ. ಹಂಗೆ ಮೈಂಡಲ್ಲಿ ಅನ್ಕೊಂತೀನಿ, ನಾನು ಮಾಡ್ತೀನಿ, ಅವೆಲ್ಲ ಅಗೇನ್ ಯುವರ್ ಮೈಂಡ್ ಇಸ್ ಪೋಸ್ಟ್ಪೋನಿಂಗ್. ನಾನು ಆಗ್ಬಿಟ್ಟೆ ಇವಾಗ, ನಾಳೆ ಬಿಡೋಣ ಬಿಡು, ಆಮೇಲೆ ಇವಾಗ ಯು ಶುಡ್ ಸೇ ನಾನು ಆಗ್ಬಿಟ್ಟೆ ಇವಾಗಿಂದ ನನ್ಗೆ ಏನೇ ಬಂದ್ರು ಅದು ಥಾಟ್ಸ್ ಅಂತ ನಾನು ಅರ್ಥ ಮಾಡ್ಕೊತೀನಿ. ಏನೇ ಹೇಳಿದ್ರು ಅದು ಎಳಿತಾ ಇದೆ, ಅದು ಯಾವುದಕ್ಕೂ ನಾನು ಗಮನ ಕೊಟ್ಟರೆ ಮಾತ್ರ ಅದಕ್ಕೆ ಶಕ್ತಿ ಅಂತ ಅನ್ಕೊಂತೀನಿ ಅಂತ ಆಗ್ಬಿಡಿ. ಇವಾಗಲೇ ಈ ಕ್ಷಣನೇ ಆಗ್ಬಿಡಿ. ಯು ಆರ್ ರೈಟ್ ನೌ, ಯು ಆರ್ ಚೇಂಜ್ಡ್. ಅಷ್ಟೇ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ಇಟ್ ಇಸ್. ಬಿಕಮ್, ಡೋಂಟ್ ಥಿಂಕ್. ನೀವು ನಿಮ್ಮ ಅಭ್ಯಾಸಗಳಂತ ಹೇಳಿದ್ರೆ ಸರಿ, ಅಭ್ಯಾಸಗಳ ಕಡೆಗೆ ಬಂದಾಗ ಯಾವ ಜಸ್ಟ್ ಸ್ಟಾಪ್ಡ್ ಇಟ್ ಸರ್? ಅಂದ್ರೆ ನಿಮಗಿದ್ದಂಥ ಅಭ್ಯಾಸಗಳು? ಆಲ್ಕೋಹಾಲ್ ಸ್ಟಾಪ್ ಮಾಡಿದ್ದೀನಿ, ಸ್ಮೋಕಿಂಗ್ ಆಲ್ಮೋಸ್ಟ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಅದೇ ಇವಾಗ ಈ ಪ್ರಾಸೆಸ್ಸಲ್ಲಿ ಹಂಗೆ ಕಳ್ಚ್ಕೊಳ್ತಾ ಹೋಗುತ್ತೆ. ಅಗೇನ್ ಅದು ಏನಂದರೆ ವಾಟ್ ಐ ಬಿಲೀವ್, ಇದೆಲ್ಲ ಏನಾಯಿತು ಇವಾಗ ಸೆಕ್ಷುಯಾಲಿಟಿ, ಹೌ ಐ ಓವರ್ಕೇಮ್, ಬಿಕಾಸ್ ವಿತೌಟ್ ಎನಿ ಮಾರಲ್ ಕಾಂಪಾಸ್ ಐ ಇಂಡಲ್ಜ್ ಇಟ್. ಐ ವೆಂಟ್ ಥ್ರೂ ದಟ್ ಎಕ್ಸ್ಪೀರಿಯನ್ಸ್, ಐ ಅಂಡರ್ಸ್ಟುಡ್. ಆ್ಯಂಡ್ ಇಷ್ಟೇನಾ ಅನ್ನಿಸ್ತು. ಮಾರಾಲಿಟಿಲಿ ತಡ್ಕೊಂಡಿದ್ದು, ಮನಸ್ಸಲ್ಲೇ ಏನೋ ಮಾಡ್ಕೊಂಡು ಆ ಥರದ್ದು ಏನಿಲ್ಲ. ವಿತ್ ಈ ಸೋ ಕಾಲ್ಡ್ ಮಾರಲ್ಸ್ನ ಪಕ್ಕಕ್ಕಿಟ್ಟು ಐ ಎಂಜಾಯ್ಡ್ ದ ನೇಚರ್. ದ ಸೇಮ್ ವೇ ನೌ ಐ ಆಮ್
ಹೆಂಗೆ ಆಟ ಸಾಮಾನ್ ಮೇಲೆ ಇಂಟ್ರೆಸ್ಟ್ ಹೋಯ್ತು, ಹೆಂಗೆ ಒಂದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಎವಲ್ಯೂಷನ್ ಆಯ್ತು, ಹಂಗೆ ಇದ್ರ ಮೇಲೂ ಇವಾಗ ಎವಲ್ಯೂಷನ್ ಆಗೋಯ್ತು, ಎವಾಲ್ವ್ ಆಗ್ಬಿಟ್ಟೆ. ಏನದ ಇಷ್ಟೇನಾ ಅನ್ನಿಸ್ಬಿಡ್ತು. ದ ಸೇಮ್ ವೇ ಇದು ಎಲ್ಲಾನು ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ನಾನು ಯಾವುದು ಗುಡ್ಡು ಬ್ಯಾಡ್ ಅಂತಾನೆ ಅನ್ಕೊಳ್ಳಲ್ಲ. ಯಾವುದು ಗುಡ್ಡು ಬ್ಯಾಡ್ ಇಲ್ಲ, ಮೆಂಟಲ್ ಕಾನ್ಸ್ಟ್ರಕ್ಟ್, ಆಕ್ಷನ್ ರಿಯಾಕ್ಷನ್ ಅಷ್ಟೇ. ಆಸ್ ಯು ಸೆಡ್, ಈಗ ಬಿಡಬೇಕು ಅಂತ ಅನ್ಕೊಂಡಿದ್ದ ಕ್ಷಣ ವಿಲ್ ಜಸ್ಟ್ ಡ್ರಾಪ್ ಇಟ್ ಅಂತ ಆಟೋಮೆಟಿಕ್ ಇಂಟ್ರೆಸ್ಟ್ ಹೋಗುತ್ತೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್, ವೆನ್ ಯು ಬಿಕಮ್ ಸರ್ಟನ್, ಇಟ್ ವಿಲ್ ಡ್ರಾಪ್. ಸೊ ಕಮಿಂಗ್ ಟು ದ ರ್ಯಾಪ್, ಲೈಕ್ ನಿಮ್ಗೆ ಎಲ್ಲಿ ಸರ್ ಹುಟ್ಕೊಂಡಿದ್ವಿ? ಐ ಮೀನ್ ಈ ತರ ನೀವು ಹಾಡು ಆಡ್ತೀರಾ, ಐ ಕ್ಯಾನ್ ಜಸ್ಟ್ ಮೇಕ್ ಸಮ್ ಲೈನ್ಸ್ ಅಂತ ಯಾವಾಗ ನಿಮಗೆ ಅನ್ಸಿದ್ದು? ಮುಂಚಿಂದಾನು ಐ ವಾಸ್ ಅ ವೆರಿ ಬಿಗ್ ಮ್ಯೂಸಿಕ್ ಲವರ್. ಮ್ಯೂಸಿಕ್ ಅಂದ್ರೆ ಪ್ರಾಣ ನನಗೆ. ಮ್ಯೂಸಿಕ್ ಥೆರಪಿ. ಮ್ಯೂಸಿಕ್ ಕೇಳ್ತಾ ಇರ್ತೀನಿ, ತುಂಬಾ ಇಷ್ಟ ನನ್ ಮಗುವಿಂದಾನು. ಸೊ ಇಂಗ್ಲಿಷ್ ಹಾಡು ಅವೆಲ್ಲ ಕೇಳಿದಾಗ ಪಬ್ ಕಲ್ಚರ್ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ಇಂಗ್ಲಿಷ್ ಹಾಡು ಅವೆಲ್ಲ ಕೇಳಿದಾಗ ಪೀಪಲ್ ಯೂಸ್ ಟು ಎಂಜಾಯ್ ದಟ್ ಇಂಗ್ಲಿಷ್ ಸಾಂಗ್. ಬಟ್ ಅವ್ರಿಗೆ ನಾವು ಅಷ್ಟೇ ಎಮಿನೆಮ್ ಅವ್ರದ್ದೆಲ್ಲ ಲಿರಿಕ್ ಡೌನ್ಲೋಡ್ ಮಾಡ್ತಾ ಇದ್ವಿ ಸೈಬರ್ ಸೆಂಟ್ರಲ್ಲಿ ಹೋಗಿ ನೋಡಿದಾಗ ಆ ಕಲ್ಚರ್ ಅಥವಾ ಅವ್ರದ್ದು ಇದು ನಮ್ಗೆ ರೆಲೆವೆನ್ಸ್ ಆಗ್ತಾ ಇರಲಿಲ್ಲ. ರ್ಯಾಪ್ ಅಥವಾ ವೆಸ್ಟರ್ನ್ ಇದ್ರದ್ದು ಆ ಕಲ್ಚರ್ ನಮ್ಗೆ ರೆಲೆವೆಂಟ್ ಅನಿಸ್ತಾ ಇರಲಿಲ್ಲ. ಅವ್ರು ಮಾತಾಡೋ ಸ್ಲ್ಯಾಂಗು ಅಥವಾ ಸರ್ಕ್ಯಾಸಮ್ ನಮಗೆ ಫೀಲ್ ಆಗ್ತಾ ಇರಲಿಲ್ಲ, ಕನೆಕ್ಟು ಆಗ್ತಾ ಇರಲಿಲ್ಲ. ಸೊ ಅದಂಗೆ ಡೆವಲಪ್ ಆಗ್ತಾ ಆಗ್ತಾ ಓಕೆ ಇದೇ ಥರ ಇಂಗ್ಲೀಷ್ ಮ್ಯೂಸಿಕ್ ಕನ್ನಡ ಹಾಕಿದ್ರೆ ಹೆಂಗಿರುತ್ತೆ ಅವಾಗ ಇನ್ನು, ಬಿಕಾಸ್ ಪೀಪಲ್ ಎಂಜಾಯ್ ದ ಮ್ಯೂಸಿಕ್, ದ ರಿದಮ್, ಹೆಡ್ ಬ್ಯಾಂಗ್ ಮಾಡ್ತಾರೆ, ಅದಕ್ಕೆ ಕನ್ನಡ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತಲ್ಲ ಅನ್ನೋ ಥಾಟ್ ಹಂಗೆ ಡೆವಲಪ್ ಆಗ್ತಾ ಆಗ್ತಾ ರ್ಯಾಪ್ ಸ್ಟಾರ್ಟ್ ಆಗಿದೆ. ಈಗ ಸರ್ ಆ ಜರ್ನಿ ಹೆಂಗ್ ಹೋಗ್ತದೆ? ಈಗ ರ್ಯಾಪ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ. ಆಕ್ಚುಲಿ ರ್ಯಾಪ್ ಅನ್ನೋದೆಲ್ಲ ಮುಂಚೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ವಾ ಸರ್? ಹೌದು, ಕನ್ನಡ ರ್ಯಾಪ್ ಅಂದ್ರೆ ಏನದು ಹೆಂಗದು ಅಂತೆಲ್ಲ ಸೈಕ್ ಆಗ್ತಾ ಇದೆ. ಯಾರ್ಯಾರು ಹೆಂಗ್ ರ್ಯಾಪ್ ಮಾಡ್ತಾರೆ ಅಂದ್ರೆ ಸರ್ ಕೆಲವೊಂದು ಕೇಳಿಸ್ಕೊಳ್ಳೋದಕ್ಕೆ ಆಗಲ್ಲ. ನಾನ್ ಕಾಲಿಟ್ರೆ ಹಂಗೆ, ನನ್ ಬೆನ್ನಿಂದ ಹಿಂಗೆ, ನನ್ ತಲೆ ಮೇಲೆ ಅದು, ಐ ಮೀನ್ ದೇ ಯೂಸ್ ಬ್ಯಾಡ್ ವರ್ಡ್ಸ್ ಇನ್ ಟು ದಟ್. ಅದೆಲ್ಲ ಕೇಳಿಸ್ಕೊಂಡಾಗ ಹಾಡ್ಗಳೇ ಎಷ್ಟೋ ಬೆಸ್ಟ್. ರ್ಯಾಪ್ ಯಾಕಪ್ಪ ಹಿಂಗೆ ಅಂತ ಅನ್ಸುತ್ತೆ. ಗೊತ್ತಿದೆ, ಪ್ರಪೋಸ್ ಮಾಡಬೇಡ, ಅವಳ ತಂಗಿ ಚೆನ್ನಾಗಿದ್ದಾಳೆ ಅಂತ ಡೈವರ್ಟ್ ಆಗಬೇಡ. ಸೊ ನೀವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇವತ್ತಿನ ರ್ಯಾಪ್ ಇಂಡಸ್ಟ್ರಿ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಸರ್? ಲೈಕ್ ಯೋರ್ ಒಪಿನಿಯನ್. ಎವ್ರಿ ಏರಿಯಾ ರೋಡಲ್ಲಿ ಒಬ್ಬೊಬ್ಬ ಇರಬೇಕು ರ್ಯಾಪರ್. ಇದೊಂದು ಪ್ರೊಫೆಷನ್ ಕ್ರಿಯೇಟ್ ಆಗಬೇಕು, ಕಾಂಪಿಟೇಷನ್ ಸಖತ್ತಾಗಿರ್ಬೇಕು. ಲೈಕ್ ಇವಾಗಿರುವಂತ ರ್ಯಾಪರ್ಸ್ ಅಲ್ಲಿ ಯಾವ ಫೇವ್ರೆಟ್ ರ್ಯಾಪರ್ಸ್? ಅವರೆಲ್ಲರದು ಒಂದೊಂದು ಯೂನಿಕ್ ಸ್ಟೈಲ್ ಇದೆ, ಯೂನಿಕ್ ಫ್ಲೋ ಇದೆ. ನಿಮಗೆ ಇನ್ಸ್ಪೈರ್ ಆದಂತ ಒಂದು ಆಕ್ಟರ್? ವೆರಿ ಸ್ಪೆಷಲ್ ಥಿಂಗ್. ಸೊ ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಹಿ ಈಸ್ ದ ಮೇನ್. ಅಂಡ್ ಕಮಿಂಗ್ ಟು ಅವರ್ ಫ್ರೆಂಡ್, ಆಲ್ ಓಕೆ? ಅವ್ನು ಸಿಂಗಿಂಗ್ ನಂಗೆ ತುಂಬಾ ಜನ ಗುಸು ನಿನ್ನ ಹಿಂದೆ, ಹವಾಮಾನ ಬಿಸಿ ಬಿಸಿ ನೀನು ಬಂದ್ರೆ, ಬೇಬಿ ಡಿಡ್ ಯು ಕಾಲ್ ಮೀ, ಈಗೋ ಬಂದೆ.